ಸೋಲು 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 ಸತತ ಮೂರನೇ ಸೋಲು ಆರ್ ಸಿ ಬಿಗೆ ಮನೆ ಅಂಗಳದಲ್ಲಾಗಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಬೇಜಾರಲ್ಲಿದ್ದೀನಿ. ಕಡೆ 3 ಮ್ಯಾಚ್ ಆರ್ ಸಿ ಬಿ ಮ್ಯಾಚ್ ನೋಡಿದ ಮೇಲೆ 2 ಮ್ಯಾಚ್ ಗೆಲ್ಲ ಮ್ಯಾಚ್ನ ಸೋತಿದ್ದಾರೆ. ಈ ಮ್ಯಾಚ್ ಅಂತೂ ಫೈಟ್ ಕೊಟ್ಟರು ಅಂತಲೇ ಅನ್ನಿಸ್ತಾ ಇಲ್ಲ, ಆ ರೇಂಜಿಗೆ ಸೋತಿದ್ದಾರೆ. ಏನು ಹೇಳೋದು, ಇದೇ ಆಪೋನೆಂಟ್ ಮೇಲೆ 200 ರನ್ನ ಚೇಸ್ ಮಾಡಿದ್ದವರು 125 ರನ್ ಹೊಡೆಯೋಕ್ಕೆ ತಿನ್ಕಾಡ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೋಬೇಕು ನಮ್ಮ ಆರ್ ಸಿ ಬಿ ಎಷ್ಟು ಕಳಪೆ ಫಾರ್ಮಿಗೆ ಬಂದೋಗಿದೆ ಅಂತ. 125 ರನ್ನು, ಆ ರನ್ನ ನೋಡಿದ ಮೇಲಂತೂ ತುಂಬ ಬೇಜಾರಾಗೋಯ್ತು. ಅದರಲ್ಲೂ ಪವರ್ ಪ್ಲೇಲಿ ಸ್ಮೃತಿ ಮಂದಣ್ಣ ಆಡಿದ್ದನ್ನು ನೋಡಿದ ಮೇಲಂತೂ ನೋಡೋಕ್ಕೆ ಮೂಡ್ ಬರಲಿಲ್ಲ ಮುಂದೆ. ಬಟ್ ಆದರೂ ಏನು ಮಾಡೋಂಗಿಲ್ಲ, ನೋಡಬೇಕು. ಆ ಕಾರಣಕ್ಕೋಸ್ಕರ ನೋಡಿದ್ದೀನಿ, ಹೇಳ್ತೀನಿ ಹೆಂಗಿತ್ತು ಮ್ಯಾಚು ಅಂತ. ಮೊದಲು ಟಾಸ್ ಗೆದ್ದಂಥ ಗುಜರಾತ್ ಅವರು ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರು. ಅದರಲ್ಲೇನು ಸರ್ಪ್ರೈಸ್ ಇಲ್ಲ, ಪ್ರತಿಯೊಬ್ಬರು ಆಯ್ಕೆ ಮಾಡ್ಕೊಳ್ಳೋದೇ ಬೌಲಿಂಗು. ಆರ್ ಸಿ ಬಿನೂ ಟಾಸ್ ಗೆದ್ದು 2 ಮ್ಯಾಚ್ ಗೆದ್ದಿದೆ ಬೌಲಿಂಗ್ ಆಯ್ಕೆ ಮಾಡ್ಕೊಂಡು. ಬಟ್ ಕಡೆ 3 ಮ್ಯಾಚಿಂದ ಲಕ್ಕು ಕೈ ಕೊಟ್ಟಿದೆ. ಟಾಸಲ್ಲಿ ಮ್ಯಾಚು ಹೊಗೆ ಹಾಕೊಂಡಿದ್ದಾವೆ. ಇವತ್ತು ಕೂಡ ಬ್ಯಾಟಿಂಗ್ ಬಂದಂಥ ಸ್ಮೃತಿ ಮಂದಣ್ಣ ಮತ್ತು ಡ್ಯಾನಿ ವೈಟ್ ಆರ್ಜು ಮೊದಲನೇ ಬಾಲ್ 4 ಹೊಡಿತಾರೆ ಡ್ಯಾನಿ ವೈಟ್ ಆರ್ಜು. ಅದಾದಮೇಲೆ ಅಂಪೈರ್ ಕೊಟ್ಟಂಥ ಒಂದೇ ಒಂದು ನಿರ್ಧಾರ, ಅಂಪೈರ್ ಕಾಲು ಇಡೀ ಮ್ಯಾಚ್ನ ದಿಕ್ಕನ್ನೇ ಚೇಂಜ್ ಮಾಡಾಕ್ತು ಅಂತ ಹೇಳ್ಬೋದು. ಅದೇ ಆ ಬಾಲು ಔಟ್ ಆಗ್ದಲೇ ಇದ್ದಿದ್ರೆ ಮ್ಯಾಚ್ ಬೇರೆ ರೀತಿಯೇ ತಿರುಗ್ತಾಯಿತ್ತೇನೋ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಿದೆ ಅಂತ ನೀವು ಕಮೆಂಟ್ ಮಾಡಿ. ಬಟ್ ಅದೊಂದು ಅಂಪೈರ್ ಕಾಲಿಂದ ಇಡೀ ಮ್ಯಾಚೇ ಟರ್ನ್ ಆಗೋಯ್ತು. ಅದಾದಮೇಲೆ ಬಂದಂಥ ನಮ್ಮ ಮಿಸ್ ಡಿಪೆಂಡಬಲ್ ಎಲ್ಲಿಸ್ ಪೆರಿ, ಅದರಲ್ಲಿ ಅವ್ರು ತಪ್ಪೇನಿಲ್ಲ, ಶಾಟ್ ಚೆನ್ನಾಗೇ ಹೊಡೆದ್ರು. ಬಟ್ ಸೀದಾ ಕೈಗೋಯ್ತು. ಬ್ಯಾಟ್ ಸ್ಟಿಕ್ಕರ್ ಪಾರ್ಟಿಗೆ ಬಿದ್ದಂಥ ಬಾಲು ಸರಿಯಾಗಿ ಟೈಮ್ ಆಗಲಿಲ್ಲ, ಕರೆಕ್ಟಾಗಿ ಕೈಗೆ ಹೋಯ್ತು. 0ಗೆ ಈ ಸೀಸನಲ್ಲಿ ಮೊದಲನೇ ಬಾರಿ 0ಗೆ ಔಟ್ ಆಗ್ತಾಯಿದ್ದಾರೆ 1 ರನ್ ಹೊಡೆದಲ್ಲೇ. ಬೇಜಾರಾಯಿತು. ಅದಾದಮೇಲೆ ಸ್ಮೃತಿ ಮಂದಣ್ಣ ಅವರು ಹೆಂಗೆ ಆಡ್ತಾಯಿದ್ರು ಬ್ಯಾಟಿಂಗ್ ಅಂದರೆ ನಿಜವಾಗ್ಲೂ ಅವ್ರು ಔಟ್ ಆಫ್ ಫಾರ್ಮಲ್ಲಿ ಇದ್ದಾರೆ ಅಂತ ಆರಾಮಾಗಿ ಗೊತ್ತಾಗ್ತಿದೆ. ಒಂದೇ ಒಂದು ಮ್ಯಾಚ್ 80 ಹೊಡೆದಿದ್ದಾರೆ ಬಿಟ್ಟರೆ ಬೇರೆ ಯಾವುದೇ ಮ್ಯಾಚು ಕೂಡ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ. ರಾಘವಿ ಅವ್ರಿಗೆ ಕಳಿಸಿದ್ರು, ಅದಕ್ಕೂ ಮುಂಚೆ ಸ್ಮೃತಿ ಮಂದಣ್ಣ ಅವ್ರು ಆಡ್ತಾಯಿದ್ರು. ಏನು ಆಡಿದರು ಆ ಬಾಲ್ಗಳು, ಏನು ಗುಜರಾತ್ ಅವ್ರು ಆಗ್ತಾಯಿದ್ರು ಎಲ್ಲ ಔಟ್ಸೈಡ್ ಆಫ್ ಸೈಡೇ ಆಗ್ತಾಯಿದ್ದಾರೆ. ಅವರು ಫೇಮಸ್ ಆಗಿರೋದೇ ಹೊಡೆಯೋದು ಆಫ್ ಸೈಡ್ಗೆ. ಬಟ್ ಬಾಲ್ ನಾವು ಮುಟ್ತಾನೇ ಇಲ್ಲ, ಲಿಟ್ರಲಿ ಟಚ್ಚೇ ಮಾಡ್ತಾಯಿಲ್ಲ ಬ್ಯಾಟಲ್ಲಿ. ಅಂದರೆ ಅರ್ಥ ಮಾಡ್ಕೊಳ್ಳಿ ಸ್ಮೃತಿ ಅವ್ರ ಫಾರ್ಮ್ ಹೆಂಗಿದೆ ಅಂತ. ಅದರಲ್ಲೂ ಆ ಸೂಪರ್ ಓವರ್ ಏನು ಸೋಲಿಸಿದ್ರು ಅದಾದಮೇಲಂತೂ ಅವರು ಕಾನ್ಫಿಡೆನ್ಸು ತುಂಬ ಲೋ ಆಗಿದೆ. ಯಾಕಂದರೆ ಬ್ಯಾಟಿಂಗಲ್ಲಿ ಆರಾಮಾಗಿ ಗೊತ್ತಾಗ್ತಾಯಿದೆ ಸ್ಮೃತಿ ಅವ್ರ ಕಾನ್ಫಿಡೆನ್ಸು ಫುಲ್ಲು ಲೋ ಅಲ್ಲಿದೆ ಅಂತ. ಯಾಕಂದರೆ ಆ ರೀತಿ ಆಡ್ತಾಯಿದ್ದಾರೆ, ಬಾಲ್ನೇ ಟಚ್ ಮಾಡೋಕ್ಕಾಗ್ತಾಯಿಲ್ಲ. ಪವರ್ ಪ್ಲೇಯಲ್ಲಿ 20 ಬಾಲ್ ಆಡಿ ಬರೀ 10 ರನ್ ಹೊಡೆದಿದ್ದಾರೆ ಅಂದರೆ ನೀವೇ ಯೋಚನೆ ಮಾಡಿ ಯಾವ ರೀತಿ ಆಡ್ತಾಯಿದ್ದಾರೆ ಅಂತ. ಪವರ್ ಪ್ಲೇಯಲ್ಲಿ ಇರೋದೇ 2 ಔಟ್ಸೈಡಲ್ಲಿ ಫೀಲ್ಡರ್ಸು 30 ಆಡಿ ಸರ್ಕಲಿಂದ. ಬಟ್ ಅಲ್ಲೇ ಬರೀ 20 ಬಾಲ್ಗೆ 10 ರನ್ ಹೊಡೆದು ಔಟ್ ಆದರು. ಆಲ್ಮೋಸ್ಟ್ 4 ಓವರ್ ಅವರೇ ವೇಸ್ಟ್ ಮಾಡ್ದಂಗೆ ಆಗೋಯ್ತು. ಅದಾದಮೇಲೆ ಕನಿಕಾ ಅಹುಜಾ ಅವ್ರು ಬಂದರು, ರಾಘವಿ ಬಿಷಪ್ ಅವ್ರು ಬಂದರು. ಅವರಿಬ್ರದಂತೂ ಕೇಳಂಗೆ ಇಲ್ಲ. ಅವರೇ ಒಂದು ಸ್ವಲ್ಪ ರನ್ ಹೊಡೆದಿರೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವರು ಇಂಟೆಂಟೇ ಇಲ್ಲ. ಮ್ಯಾಚ್ ನೋಡ್ಬೇಕಾದ್ರೆ ನನಗೊಂದು ಅನಿಸಿಕೆ, ಇದುವರೆಗೂ ನಮ್ಮ ಭಾರತದ ವುಮೆನ್ಸು ಯಾಕೋಸ್ಕರ ವರ್ಲ್ಡ್ ಕಪ್ ಆಗಿರ್ಬೋದು ಯಾವುದೇ ರೀತಿ ICC ಈವೆಂಟ್ನ ಗೆದ್ದಿಲ್ಲ ಅನ್ನೋದಕ್ಕೆ ನೆನ್ನೆ ಮ್ಯಾಚ್ ನೋಡಿದ ಮೇಲೆ ಗೊತ್ತಾಯ್ತು ನನಗೆ ಯಾಕೋಸ್ಕರ ಗೆದ್ದಿಲ್ಲ ಅಂತ. ಅಂದರೆ ಅಂಡರ್ 19 ಎಲ್ಲ ಗೆದ್ದಿದ್ದಾರೆ. ಬಟ್ ಅಂಡರ್ 19 ಬಿಟ್ಟು ಸೀನಿಯರ್ ವುಮೆನ್ಸು ಇದುವರೆಗೂ ಯಾಕೆ ಒಂದೇ ಒಂದು ಫೈನಲ್ನು ಗೆಲ್ಲಕ್ಕಾಗಿಲ್ಲ. ICC ಟೂರ್ನಮೆಂಟು, ವರ್ಲ್ಡ್ ಕಪ್ ಆಗಿರ್ಬೋದು, ಚಾಂಪಿಯನ್ಸ್ ಟ್ರೋಫಿ ಆಗಿರ್ಬೋದು, ಯಾವುದೂ ಕೂಡ ಯಾಕೆ ಗೆಲ್ಲಕ್ಕಾಗಿಲ್ಲ ಅಂತ ನನ್ನ ಮ್ಯಾಚ್ ನೋಡಿದ ಮೇಲೆ ಗೊತ್ತಾಯ್ತು. ಯಾಕಂದರೆ ನಮ್ಮ ಇಂಡಿಯಾದವರು ವುಮೆನ್ಸು ಇಂಟೆಂಟ್ನೇ ತೋರಿಸಲ್ಲ. ನನ್ನ ಅನಿಸಿಕೆ ತಪ್ಪಾಗಿರ್ಬೋದು, ಬಟ್ ಇದು ನನ್ನ ಅನಿಸಿಕೆ ಅಷ್ಟೇ. ಇಂಟೆಂಟೇ ಇಲ್ಲ. ಕನಿಕಾ ಅಹುಜಾ ಅವರು ಹೊಡೆದಿರ್ಬೋದು ಒಂದು 2 6, ಬಟ್ ಏನು ಬಾಲ್ನ ವೇಸ್ಟ್ ಮಾಡ್ತಾಯಿದ್ರು ಆವಾಗಲೇ ಗೊತ್ತಾಯ್ತು. ಯಾಕಂದರೆ ಅದೇ ಆಸ್ಟ್ರೇಲಿಯನ್ ಬ್ಯಾಟ್ಸ್ಮನ್ಗಳಾಗಿದ್ದರೆ ಔಟ್ ಆದರೆ ಅವ್ರು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಬಟ್ ಸಿಚುವೇಷನಿಗೆ ತಕ್ಕನಂಗೆ ಆಡಿದರು ಅಂತ ಹೇಳ್ಬೋದು. ಆರ್ ಸಿ ಬಿಗೆ ಆ ಸಿಚುವೇಷನಲ್ಲಿ ಸ್ವಲ್ಪ ರನ್ ಬೇಕಿತ್ತು, ಅದಕ್ಕೋಸ್ಕರ ನಿಂತಾಡಿದರು, ತಡೆದಾಡಿದರು, ಎಲ್ಲ ಇದೆ. ಬಟ್ ಆ ಇಂಟೆಂಟ್ ಕಾಣಲಿಲ್ಲ. ಹೊಡಿಬೇಕು ಅನ್ನೋ ಇಂಟೆಂಟು ಎಷ್ಟು ಬಾಲ್ನ ವೇಸ್ಟ್ ಮಾಡಿದ ಮೇಲೆ ಶುರು ಮಾಡಿದರು ಅಂದರೆ ಅದಕ್ಕೂ ಮುಂಚೆ ಇಂಟೆಂಟ್ ಆಗಲ್ಲ. ಅದೇ ಆಸ್ಟ್ರೇಲಿಯಾ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಸೌತ್ ಆಫ್ರಿಕಾ, ಯಾವುದೇ ಒಬ್ಬ ವುಮೆನ್ಸು ಕ್ರಿಕೆಟರ್ನ ನೋಡಿದರೆ ಮೊದಲನೇ ಬಾಲಿಂದಲೂ ಬೀಸೋದೆ. ಯಾಕಂದರೆ ಇದು ODI ಅಲ್ಲ, 50 ಓವರ್ ಮ್ಯಾಚಲ್ಲ, ಟೈಮ್ ಇದೆ, ಟೈಮ್ ತೊಗೊಂಡು ಆಡ್ಬೋದು ಅನ್ನೋದಕ್ಕೆ. ಇದು ಬಂದುಬಿಟ್ಟು 20 ಓವರ್ ಮ್ಯಾಚು. ಒಂದೊಂದು ಓವರ್ ಎಷ್ಟು ಬೇಗ ಕಳೆದೋಗ್ತವೆ ಅಂತ ಗೊತ್ತಿಲ್ಲ. ಓವರಿಗೆ 1 ರನ್ನು 2 ರನ್ನು ಒಂದೊಂದು ಓವರ್ ಮೇಡಿನ್ ಕೊಟ್ಟರೆ ಮುಗ್ದೇ ಹೋಯ್ತು. ಇನ್ನೆಲ್ಲಿಂದ ರನ್ ಬರುತ್ತೆ? ಇದೇ ಹೋದ ಸತಿ ಏನಕ್ಕೆ ಗೆಲ್ಲ ಕಾರಣ ಆಗಿತ್ತು ಅಂದರೆ ಹಿಂಗೆ ವಿಕೆಟ್ ಕಳ್ಕೊಂಡಾಗ
ಸೋಫಿ ಮೇಲೇ ಮತ್ತು ಜಾರ್ಜಿಯೋ ಮೇಲೆ ವೆರಾಮೋ ಇಬ್ಬರೂ ಆಸ್ಟ್ರೇಲಿಯನ್ ಬ್ಯಾಟ್ಸ್ಮನ್ಗಳು ಎಷ್ಟು ಚೆನ್ನಾಗಿ ಆಡಿ ಪಾರ್ಟ್ನರ್ಶಿಪ್ ಕೊಡ್ತಾಯಿದ್ರು ಅಂದರೆ ನಮ್ಮ ಆರ್ ಸಿ ಬಿಗೆ. ಈ ಸತಿ ಏನು ಮಾಡ್ತಾಯಿದ್ದಾರೆ, ಜಾರ್ಜಿಯೋ ವೆರಾಮ್ನ ತುಂಬ ಲೇಟಾಗಿ ಕಳಿಸ್ತಾ ಇದ್ದಾರೆ. ಅವರಿಗೆ ಸ್ಟ್ರೋಕ್ ಮೇಕಿಂಗ್ ಆಪ್ಷನ್ ಕೂಡ ಗೊತ್ತು, ಚೆನ್ನಾಗಿ ಆಡ್ತಾರೆ, ಜೊತೆಗೆ ತಡೆದು ಕೂಡ ಆಡ್ತಾರೆ. ಆ ಕನಿಕಾ ಆಹುಜಾ ಮತ್ತು ರಾಘವಿ ಬಿಷಪ್ ಅವ್ರ ಬದಲು ಜಾರ್ಜಿಯೋ ವೆರಾಮ್ನ ಸ್ವಲ್ಪ ಮೇಲೆ ಕಳಿಸ್ಕೊಂಡ್ರೆ ಒಂದು ರೇಂಜಿಗೆ ರನ್ನಾರು ಬರುತ್ತೆ. ಅವರೇ 27 ರನ್ ಹೊಡೆದಿರೋದು. ಕನಿಕಾ ಆಹುಜಾ ಅವ್ರು ಬಿಟ್ಟರೆ ನೆಕ್ಸ್ಟ್ ರನ್ ಹೊಡೆದಿರೋದೇ ಜಾರ್ಜಿಯೋ ವೆರಾಮ್ ಅವರು ಈ ಮ್ಯಾಚಲ್ಲಿ. ಅವ್ರನ್ನ ಕಳಿಸ್ಕೊಂಡ್ರೆ ಆಡ್ತಾರೆ. ಹೋದ ಸತಿ ಸೋಫಿ ಮೇಲೇನೆ ಅವ್ರು ಕೂಡ ಇದ್ದರು. ಪಾರ್ಟ್ನರ್ಶಿಪ್ ಇಬ್ಬರು ಚೆನ್ನಾಗಿ ಬಿಲ್ಡ್ ಮಾಡ್ತಾಯಿದ್ರು. ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಗೆಲ್ಲಿಸ್ಕೊಡ್ತಾಯಿದ್ರು. ಜೊತೆಗೆ ಇನ್ನೊಂದು ಬಿಗ್ ಹೀಟರ್ಸ್ ಪ್ರಾಬ್ಲಮ್ ಇದೆ ನಮ್ಮ ಆರ್ ಸಿ ಬಿಯಲ್ಲಿ. ಯಾಕಪ್ಪ ಅಂತಂದರೆ ರಿಚಾ ಘೋಷ್ ಅವರೊಬ್ಬರನ್ನ ಬಿಟ್ಟರೆ ಬೇರೆ ಅಂಥ ಯಾವುದೇ ಒಬ್ಬ ಬಿಗ್ ಹೀಟರ್ ಇಲ್ಲ. ಎಲಿಸ್ ಪೆರೇರಾ ಹೊಡಿತಾರೆ ಬಿಟ್ಟಾಕಿ, ಅವ್ರ ಬಗ್ಗೆ ಮಾತೇ ಆಡೋಂಗಿಲ್ಲ. ನಾನು ಅದು ಬಿಟ್ಟು ಬೇರೆ ಫಿನಿಷರ್ ಬಗ್ಗೆ ಮಾತಾಡ್ತಾಯಿದ್ರೆ ಹೊಡೆಯೋ ಅಂಥ ಆಪ್ಷನ್ ಇರೋದು ಒಬ್ರಿಗೇ, ಅದು ರಿಚಾ ಘೋಷ್ ಅವರು. ಇಬ್ಬರು ಮಿಸ್ ಮಾಡ್ಕೋತಾ ಇದ್ದಾರೆ. ಸೋಫಿ ಡಿವೈನ್ ಅವ್ರನ್ನಂತೂ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ನನ್ನ ಪ್ರಕಾರ. ಆಸೆ ಆಲ್ರೌಂಡರ್ ಬೌಲಿಂಗು ಮತ್ತು ಓಪನಿಂಗ್ ಬ್ಯಾಟರಾಗಿ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. 125 ರನ್ ಕೊಟ್ಟರು. ಅದಾದಮೇಲೆ ಬೌಲಿಂಗು ಚೆನ್ನಾಗೇ ಮಾಡಿದರು. ರೇಣುಕಾ ಸಿಂಗ್ ಠಾಕೂರ್ ಅವರು ಸೂಪರ್ ಓವರಿಗೆ ತೊಗೊಂಡೋಗಿ ಕಳೆ ಮ್ಯಾಚ್ನ ಹಾಳು ಮಾಡಿದರು ಅನ್ನೋದು ಬಿಟ್ಟರೆ ಈ ಮ್ಯಾಚು ಅದಕ್ಕೋಸ್ಕರನೇ 4 ಓವರ್ನು ಬೇಗನೆ ಮುಗಿಸ್ಕೊಂಡ್ರು. 2 ವಿಕೆಟ್ನ ಕಿತ್ಕೊಟ್ರು. ಅದಾದಮೇಲೆ ಯಾರು ಅಂತ ಹೇಳ್ಕೊಳ್ಳೋಂಥ ಬೌಲಿಂಗ್ ಮಾಡಲಿಲ್ಲ. ಕಿಮ್ ಗ್ರಾತ್ ಅವರು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಬಟ್ ಅವರಿಗೆ ವಿಕೆಟ್ ಬೀಳ್ತಾ ಇರಲಿಲ್ಲ. ಅವರು ಸ್ಟಾರ್ಟಿಂಗು ಪವರ್ ಪ್ಲೇ ಚೆನ್ನಾಗಿ ಬಂತು ಅಂತೇನಿಲ್ಲ. ಬೆತ್ಮೋನಿ ಮತ್ತು ಹೇಮ್ಲತಾ ಅವರು ಅಷ್ಟು ಚೆನ್ನಾಗಿ ಕೊಡಲಿಲ್ಲ. ಅವರಿಬ್ಬರು ಔಟ್ ಆದಮೇಲೆ ಬಂದಂಥ ಆಶ್ ಗಾರ್ಡ್ನರ್ ಏನು ಬ್ಯಾಟಿಂಗರು. ಎಲ್ಲರೂ ಈ ಪಿಚ್ಚಲ್ಲಿ 10 ರನ್ ಹೊಡೆಯೋಕ್ಕೆ ತಿಣ್ಕಾಡ್ತಾಯಿದ್ರೆ ಇವ್ರು ನೋಡಿದರೆ 200 ಸ್ಟ್ರೈಕ್ ರೇಟಲ್ಲಿ ಆಡೋಕ್ಕೆ ಹೋಗ್ತಾರೆ. ಅದನ್ನೇ ನಾನು ಹೇಳಿದ್ದು ಇಂಟೆಂಟ್ ಅಂತ. ಕ್ಲಾರಿಟಿ ಇರಲಿಲ್ಲ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ಗಳಿಗೆ. ಅದೇ ಆಶ್ ಗಾರ್ಡ್ನವರು ಮತ್ತು ಲಿಚ್ಫೀಲ್ಡ್ ಅವರು ಹೆಂಗೆ ಹೊಡೆದ್ರು ಅಂದರೆ ಆರ್ ಸಿ ಬಿ ಅವರಿಗೆ ಮತ್ತೆ ರಿಕವರಿ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಗಲಿಲ್ಲ. ಹೊಡೆದು ಬಿಸಾಕಿದ್ರು ಅಂತಲೇ ಹೇಳ್ಬೋದು. ಅವ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಏನೂ ಇಲ್ಲ, ಯಾಕಂದರೆ ನಾವು ಆರ್ ಸಿ ಬಿ ಅಭಿಮಾನಿಗಳಿಗೆ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿ ಆಡಿದ್ದಾರೆ. ಇನ್ನೂ ಒಂದು ಮ್ಯಾಚ್ ಇದೆ ಆರ್ ಸಿ ಬಿದು ಡೆಲ್ಲಿ ಮೇಲೆ. ಅವರು ಒಳ್ಳೆ ಫಾರ್ಮಲ್ಲೇ ಇದ್ದಾರೆ. ಒಂದು ಮ್ಯಾಚ್ ಗೆದ್ದಿರ್ಬೋದು ವಡೋದರದಲ್ಲಿ, ಬಟ್ ಆರ್ ಸಿ ಬಿ ಮನೆ ಅಂಗಳನೇ ಶತ್ರು ಆಗಿದೆ ಅಂತಲೇ ಹೇಳಬೇಕು. ಹಂಗೆ ಆಗಿದೆ, ಯಾಕಂದರೆ 3-3 ಸೋತಿದ್ದಾರೆ. ಇನ್ನು ಉಳಿದಿರೋ 3 ಮ್ಯಾಚ್ ಗೆದ್ದರೆ ಮಾತ್ರ ಟಾಪ್ 3ಅಲ್ಲಿ ಉಳ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲ ಅಂದರೆ ನನ್ನ ಪ್ರಕಾರ ಯು ಪಿ ವಾರಿಯರ್ಸ್ ಅವರು, ಡೆಲ್ಲಿ ಅವರು, ಮುಂಬೈ ಅವರೇ ಹೋಗ್ತಾರೆ. ಆರ್ ಸಿ ಬಿ ಏನಾರ 3-3 ಗೆಲ್ಲಿಲ್ಲ ಅಂದರೆ ನೋಡೋಣ ಏನು ಮಾಡ್ತಾರೆ. ಈ ಮ್ಯಾಚು ನಿಮ್ಮ ಅನಿಸಿಕೆ ಏನಿತ್ತು? ಏನು ತಪ್ಪು ಮಾಡಿದರು ಆರ್ ಸಿ ಬಿ ಅವರು? ಯಾಕೆ ಹಿಂಗೆ ಆಗ್ತಾಯಿದೆ ಆರ್ ಸಿ ಬಿದು ಮನೆ ಅಂಗಳದಲ್ಲಿ? ನಿಮ್ಮ ಅನಿಸಿಕೆ ಏನು ಎಲ್ಲನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.